ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 2026ರ ಈ ಒಂದು ಆಷಾಢ ಮಾಸದ ಅಮಾವಾಸ್ಯೆ ಯಾವ ದಿನ ಬಂದಿದೆ? ಈ ಒಂದು ಅಮಾವಾಸ್ಯೆಯನ್ನು ನಾವು ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೂ ಸಹ ಕರಿತೀವಿ. ಈ ದಿನ ನಾವು ಪತಿ ಸಂಜೀವಿನಿ ವ್ರತ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಸಹ ಆಚರಣೆ ಮಾಡ್ತೀವಿ. ಹಾಗಾದರೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ? ಹಾಗಾದರೆ ಭೀಮನ ಅಮಾವಾಸ್ಯೆಯ ಮಹತ್ವವೇನು? ಈ ದಿನ ನಾವು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಭೀಮನ ಅಮಾವಾಸ್ಯೆ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಪತಿಯ ಪಾದಪೂಜೆ. ಸ್ನೇಹಿತರೆ, ಪತಿಯ ಪಾದಪೂಜೆ ಅಷ್ಟೇ ಅಲ್ಲ, ಈ ಒಂದು ಭೀಮನ ಅಮಾವಾಸ್ಯೆಯ ಮಹತ್ವವೇನು ಅಂದರೆ ಜೋಡಿ ದೀಪಗಳನ್ನು ಪೂಜೆ ಮಾಡೋದು. ಆ ಜೋಡಿ ದೀಪಗಳು ಪಾರ್ವತಿ ಪರಮೇಶ್ವರರ ಒಂದು ಸಂಕೇತ. ಹಾಗಾಗಿ ಈ ದೀಪಗಳನ್ನು ಕಾಳಿಕಾ ದೀಪ ಅಂತಲೂ ಸಹ ಕರಿತೀವಿ. ಅಷ್ಟೇ ಅಲ್ಲದೆ ಈ ದೀಪಗಳನ್ನು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಆಯುಷು, ಆರೋಗ್ಯ ಎಲ್ಲವೂ ಸಹ ಸಿಗುತ್ತದೆ. ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಭೀಮನ ಅಮಾವಾಸ್ಯೆ ದಿವಸ ಮದುವೆಯಾದಂಥ ಹೆಣ್ಣು ಮಕ್ಕಳು ಪತಿಯ ಆರೋಗ್ಯ, ಆಯುಷ್ಯಗಾಗಿ ಗಂಡನ ಪಾದಪೂಜೆಯನ್ನು ಮಾಡಿ ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಇನ್ನು ಮದುವೆ ಆಗದಂಥ ಹುಡುಗಿಯರು, ಯುವತಿಯರು ಒಳ್ಳೆಯ ಒಂದು ಬಾಳ ಸಂಗಾತಿ ಸಿಗಲಿ ಅಂತ ಶಿವ ಪಾರ್ವತಿಯರನ್ನು ಆರಾಧನೆ ಮಾಡ್ತೀವಿ ಸ್ನೇಹಿತರೆ. ಇನ್ನು ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಆಗಸ್ಟ್ 12ನೇ ತಾರೀಕು ಬುಧವಾರ ಈ ಒಂದು ಅಮಾವಾಸ್ಯೆ ನಮಗೆ ಬರುತ್ತೆ ಸ್ನೇಹಿತರೆ. ಆದರೆ ಆಗಸ್ಟ್ 12ನೇ ತಾರೀಕು ಬುಧವಾರ ಬೆಳಗಿನ ಜಾವ 1:55 ಈ ಒಂದು ಅಮಾವಾಸ್ಯೆ ತಿಥಿ ಪ್ರಾರಂಭವಾಗಿ ನಮಗೆ ಅದೇ ದಿನ ಬುಧವಾರ ರಾತ್ರಿ 11:55 ಈ ಒಂದು ಅಮಾವಾಸ್ಯೆ ತಿಥಿ ಅನ್ನೋದು ಅಂತ್ಯವಾಗುತ್ತದೆ. ಸೂರ್ಯೋದಯ ಮತ್ತು ಚಂದ್ರೋದಯ ಎರಡೂ ಸಮಯದಲ್ಲಿ ಈ ಅಮಾವಾಸ್ಯೆ ಇರೋದರಿಂದ ಇದನ್ನು ನಾವು ಪೂರ್ಣ ಅಮಾವಾಸ್ಯೆ, ತುಂಬಿದ ಅಮಾವಾಸ್ಯೆ, ಪೂರ್ತಿ ಅಮಾವಾಸ್ಯೆ ಅಂತ ಕರಿತೀವಿ. ಇನ್ನು ಅಷ್ಟೇ ಅಲ್ಲದೆ ಈ ದಿನ ವಿಶೇಷವಾಗಿ ಜ್ಯೋತಿರ್ಭೀಮೇಶ್ವರ ಅಥವಾ ಪತಿ ಸಂಜೀವಿನಿ ವ್ರತವೂ ಸಹ ಇದೆ. ಹಾಗಾಗಿ ಈ ಒಂದು ಅಮಾವಾಸ್ಯೆಯನ್ನು ಬೆಳಗ್ಗೆ ಅಮಾವಾಸ್ಯೆ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು. ಇಲ್ಲ ಅಂದರೆ ಆ ಸಮಯ ಬಿಟ್ಟರೆ ಬುಧವಾರ ದಿವಸ ನಮಗೆ ಬೆಳಗ್ಗೆ ಯಮಗಂಡ ಕಾಲ ಇರುತ್ತದೆ. ಆ ಕಾಲ ಮುಗಿದ ನಂತರ ನಾವು ಬೆಳಗ್ಗೆ ಪೂಜೆಯನ್ನು ಸಹ ಮಾಡ್ಬೋದು. ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡಿ ಆ ನಂತರ ದೇವರಿಗೆ ನೈವೇದ್ಯವನ್ನು ಮಾಡಿದ ನಂತರ ಪತಿಯ ಪಾದಪೂಜೆಯನ್ನು ಸಹ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಅಷ್ಟೇ ಅಲ್ಲದೆ ತುಂಬ ಜನ ಭೀಮನ ಅಮಾವಾಸ್ಯೆ ಅಂದ ತಕ್ಷಣ ಬರೀ ಗಂಡನ ಪಾದಪೂಜೆ ಒಂದೇ ಮಾಡಿದರೆ ಸಾಕು ಅಂದ್ಕೊಂಡಿರ್ತಾರೆ. ಆದರೆ ಆ ದಿನ ಕಾಳಿಕಾಂಬ ದೀಪದ ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಎಲ್ಲ ರೀತಿಯಾದಂಥ ಒಂದು ಸುಖ, ಸಂಪತ್ತು ಅನ್ನೋದು ಕೈಗೂಡುತ್ತದೆ ಮತ್ತು ನಿಂತು ಹೋದಂಥ ಎಲ್ಲ ಕೆಲಸಗಳು ಪ್ರಾರಂಭವಾಗುತ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿರುವಂಥ ಸಕಲ ಸಮಸ್ಯೆಗಳು ಸಹ ದೂರವಾಗುತ್ತದೆ ಅಂತ ಹೇಳ್ತಾರೆ. ಈ ಕಾಳಿಕಾ ದೀಪವನ್ನು ಯಾವ ರೀತಿ ನಾವು ಆ ದಿನ ಆರಾಧನೆ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೆ ಯಾವೆಲ್ಲ ವಸ್ತುಗಳನ್ನ ಸಿದ್ಧಪಡಿಸಿ ಇಟ್ಕೊಳ್ಬೇಕು, ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮತ್ತೊಂದು ಒಳ್ಳೆಯ ಉಪಯುಕ್ತ ಮಾಹಿತಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿದಂಥ ಎಲ್ರಿಗೂ ಧನ್ಯವಾದಗಳು.